ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಒಂದು ಮಹತ್ವದ ಬೆಳವಣಿಗೆಗೆ ನೀವು ಕೂಡ ಸಾಕ್ಷಿಯಾಗಿದ್ದೀರಿ. ಮುಖ್ಯಮಂತ್ರಿಗಳು ಬಂದಾಗ ನೀವು ಕೇಳ್ತೀರಿ ಇವತ್ತು ಬ್ರೇಕ್ಫಾಸ್ಟ್ ಹೇಗಿತ್ತು ಅಂತೇಳಿ. ಮುಖ್ಯಮಂತ್ರಿಗಳು ಏನು ಉತ್ತರ ಕೊಟ್ಟರು ಮತ್ತು ಅದನ್ನು ನೀವು ಹೇಗೆ ಅನಲೈಸ್ ಮಾಡ್ತೀರಿ ಸರ್? ಸರ್, ಇವತ್ತಿನ ಬೆಳವಣಿಗೆಯಲ್ಲಿ ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಸಾಹೇಬ್ರ ಮನೆಗೆ ಹೋಗಿರೋದು ನಿಮಗೆಲ್ಲ ಗೊತ್ತಿದೆ. ಅದಾದ ನಂತರ ನಾನು ಸಹ ಅಲ್ಲೇ ಹೋಗಿಬಿಟ್ಟು ಈ ಕಡೆ ವಿಧಾನಸೌಧಕ್ಕೆ ಬರೋ ಹೊತ್ತಿಗೆ ಸಾಹೇಬರು ಬರ್ತಾಯಿದ್ರು. ನಾನು ಸಹಜವಾಗಿ ಖುಷಿಯಾಗಿದ್ದರು, ಭಾಳ ಆನಂದವಾಗಿ ಬರ್ತಾಯಿದ್ರು. ನಾನು ಹೋಗ್ಬಿಟ್ಟು ನಮಸ್ಕಾರ ಮಾಡಿ, ಏನು ಸರ್ ಭಾಳ ಖುಷಿಯಾಗಿದ್ದಾರೆ, ಏನು ಇವತ್ತು ನಾಟಿ ಕೋಳಿ ಭಾರಿ ಚೆನ್ನಾಗಿತ್ತು ಅಂತ ಸಹಜವಾಗಿ ನಾನು ಕೇಳಿದೆ. ಆವಾಗ ಹೇಳಿದ್ರೆ ಭಾಳ ಚೆನ್ನಾಗಿತ್ತು ಕಣಗೋಬಲು, ಮೈಸೂರು ಮಾದರಿಯಲ್ಲಿತ್ತು, ಭಾಳ ನನಗೆ ಇಷ್ಟ ಆಯಿತು, ನಾನು ಒಳ್ಳೆ ತಿಂಡಿ ತಿಂದೆ ಕಣೋ, ಚೆನ್ನಾಗಿತ್ತು ಅಂತ ಹೇಳಿದ್ದು. ಇದು ಮಾಡಿದರು. ಏನು ಸರ್ ಇವತ್ತು ನನ್ನ ಕೇಳಿದ್ರು, ಏನೋ ನೀನು ಕಲರ್ಫುಲ್ಲಾಗಿ ಬಂದಿದ್ದಿಲ್ಲ ಅಂತ ಫಸ್ಟೇ ಕೇಳಿದರು. ಕಲರ್ಫುಲ್ಲಾಗಿ ಬಂದುಬಿಟ್ಟಿದ್ದಿಲ್ಲ ಏನೋ ಅಂತ ಹೇಳಿ. ಏನು ಸರ್ ನಾನು ಯಾವಾಗಲೂ ಹೀಗೆಲ್ಲ ಸರ್ ಬರೋದು ಅಂತ, ಭಾರಿ ಕಲರ್ಫುಲ್ ಇದೆ ಇವತ್ತು ಅಂತ ಹೇಳಿದರು. ತಮಾಷೆಗೆ ಮಾಡ್ಕೊಂಡೇ ಬಂದರು, ಖುಷಿಯಾಗಿದ್ದರು. ಏನು ಈ ಖುಷಿ ಏನು ಸರ್ ಇದು ಅಂತ ಹೇಳಿದೆ. ಹೌದು ಹಿಂಗೆ ಇರಬೇಕಣ್ಣ ಅಂತ ಹೇಳ್ಕೊಂಡು ಭಾಳ ಅಂತ ಆನಂದವಾಗಿ ಬಂದರು. ಬಿಟ್ಟರೆ ಆಮೇಲೆ ಹೀಗೆ ಸಹಜವಾಗಿ ಮಾತಾಡ್ಕೊಂತ ಬಂದಿದ್ದಾರೆ. ಬಿಟ್ಟರೆ ಬೇರೆ ಎಮ್ ಎಲ್ ಎರು ಇದ್ದರು, ಬೇರೆಯವರು ಹಿಂದ್ಗಡೆ ಇದ್ದರು, ನಮ್ಮ ಉದಯಗೌಡರಿದ್ದು ಇನ್ನೊಬ್ಬರು ಎಮ್ ಎಲ್ ಎರು ಇದ್ದರು. ಬಟ್ಟು ನನಗೇನು ಅಂತಂದರೆ ಒಳ್ಳೆಯ ಒಂದು ಸಂದೇಶ ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿ. ಅಂದರೆ ಇವತ್ತು ಭಾಳ ದಿನದಿಂದ ಗೊಂದಲವಾಗಿರುವಂಥ ಸಣ್ಣ ವಾತಾವರಣವನ್ನು ತಿಳಿಗೊಳಿಸೋ ಮೂಲಕ ಇವತ್ತು ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. ನನಗೆ ಖುಷಿ ಆಗುತ್ತೆ. ಯಾಕಂದರೆ ನಮ್ಮ ಕಾರ್ಯಕರ್ತರಿರ್ಬೋದು, ನಮ್ಮ ಎಮ್ ಎಲ್ ಎರಿಗಿರ್ಬೋದು, ಬೇರೆಯವರಿಗಿರ್ಬೋದು ಒಂದು ಸಂದೇಶ ಹೋಗಿದೆ. ಅದ್ರ ಜೊತೆಗೆ ವಿರೋಧ ಪಕ್ಷದವರ ಬಾಯಿ ಮುಚ್ಚುವಂಥ ಕೆಲಸವನ್ನು ಸಹ ಮಾಡಿದ್ದಾರೆ. ಏನು ಕ್ರಾಂತಿ 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 ಅಂತಿದ್ರು, ಈಗ ಶಾಂತಿ ಶಾಂತಿ ಅಂತ ಮಂತ್ರ ಮಾಡಿದ್ದಾರೆ. ಅದೇ ನಮಗೆ ಬೇಕಾಗಿತ್ತಲ್ವಾ. ಹಾಗಾಗಿ ಏನು ಮಾಡ್ತಾರೆ ಅನ್ನೋದನ್ನ ಕೇಂದ್ರ ನಾಯಕರು ತೀರ್ಮಾನ ಮಾಡ್ತಾರೆ. 8ನೇ ತಾರೀಕು ಬರಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ರು, ಅವರೇ ಹೇಳಿದ್ದಾರೆ. ಅದಾದ ನಂತರ ಗೊತ್ತಾಗುತ್ತೆ. ಈಗ ಮುಖ್ಯಮಂತ್ರಿಗಳು ಹೇಳೋದು, ನಾನು ಅಧಿಕಾರ ಕಂಡ್ಕೊಂಡು ಕೂತಿಲ್ಲ, ರಾಜಕಾರಣ ಯಾರಪ್ಪನ ಮನೆ ಆಸ್ತಿ ಅಲ್ಲ ಅನ್ನೋದು. ಅಂದರೆ ಅವರು ವೈರಾಗ್ಯದ ಮಾತಾ ಅಥವಾ ಎಲ್ಲೋ ಒಂದು ಕಡೆ ಎಲ್ಲವೂ ಸುಲಲಿತವಾಗಿ ನಡಿಬೇಕು ಅನ್ನೋ ಥರದ ಅರ್ಥನ? ಅವ್ರು ಯಾವ ಥರ ಮಾತಾಡಿಲ್ಲ, ಒಳ್ಳೆ ರೀತಿಯಲ್ಲೇ ಹೇಳಿದ್ದಾರೆ, ಎಂಥ ಖುಷಿಯಾಗಿ ಹೇಳಿದ್ದಾರೆ. ಆ ಥರ ಬೇಜಾರಲ್ಲಿ ಇನ್ನೊಂದು ರೀತಿಯಲ್ಲಿ ತ್ಯಾಗದ ಇದರಲ್ಲಿ ಆ ಥರ ಏನಲ್ಲ, ಒಳ್ಳೆ ರೀತಿಯಲ್ಲಿ ಹೇಳಿದ್ದಾರೆ. ರಾಜಕೀಯದಲ್ಲಿ ಇವೆಲ್ಲ ಸಹಜ ಅಂತ ಹೇಳಿದ್ದಾರಲ್ವಾ, ಅಷ್ಟೇ, ಅದೇನಿಲ್ಲ. ಖುಷಿ ಹೇಳಿದ್ದಾರೆ, ಯಾವುದೇ ನೋವಿಂದ ಇನ್ನೊಂದು ಹೇಳಿದ್ದಲ್ಲ. ಭಾಳ ಚೆನ್ನಾಗಿ ನಿಮ್ಮ ಹೊರಗಡೆ ನನ್ನ ಹೆಗಲ ಮೇಲೆ ಕೈ ಹಾಕೊಂಡು ಹೊರಗಡೆ ನಿಮ್ಮ ಹತ್ರ ಬಂದಿದ್ದಾರೆ, ನೋಡಿದಿರಾ? ಅದು ಎಷ್ಟು ಖುಷಿಯಾಗಿದೆ ನೋಡಿದ್ರ. ರಾಜಪ್ಪ ಏನೋ ಕೇಳಿದ್ರು, ಅದಕ್ಕೂ ಹೇಳಿದ್ರಲ್ಲ, ಅಲ್ಲ ಉತ್ತರ ಕೊಟ್ಟರು. ಹಾಗೆ ಅದು ಭಾಳ ಆನಂದಮಯವಾಗಿದ್ದರು ಅಷ್ಟೇ. ಬಿಟ್ಟರೆ ಯಾವುದೇ ಬೇಸರದಲ್ಲಿ ಯಾವುದೇ ಹೇಳಿಲ್ಲ. ಇದೆಲ್ಲವನ್ನು ಹತ್ತಿರದಿಂದ ನೋಡ್ತಾ ಇರೋ ನಿಮಗೆ ಏನು ಅನ್ಸುತ್ತೆ ಸರ್, ಎಲ್ಲಿಗೆ ಹೋಗಿ ನಿಲ್ಲಬಹುದು ಅಂತ? ಏನೋ ನೋಡಿ, ರಾಷ್ಟ್ರೀಯ ನಾಯಕರು ಬಹುಶಃ ಇದನ್ನೆಲ್ಲವನ್ನು ತೀರ್ಮಾನ ಮಾಡ್ತಾರೆ. ಒಂದು ಒಳ್ಳೆ ಅವಕಾಶ ಆಗ್ಬೋದು, ಮುಂದಿನ ದಿನದಲ್ಲಿ ನಿರ್ಧಾರ ಕೈಗೊಳ್ಬೋದು ಅನಿಸ್ತದೆ ಅಷ್ಟೇ. ನಿಮಗೂ ಕೂಡ ಶುಭ ಸುದ್ದಿ ಸಿಗ್ಬೋದು ಅನ್ಸುತ್ತೆ? ಅಲ್ಲ, ನಾನು ಒಬ್ಬ ಎಮ್ ಎಲ್ ಎ ಆಗಿ 3ನೇ ಸಾರಿ ಎಮ್ ಎಲ್ ಎ ಇದ್ದೀನಿ. ನಾನು ಕೇಳಿದ್ದೀನಿ, ನನಗೆ ಒಂದು ಅವಕಾಶ ಕೊಡಿ, ತಪ್ಪೇನಿಲ್ಲಲ್ಲ. ಶಾಸಕರಾಗಿ ಮಂತ್ರಿ ಆಗಬೇಕನ್ನೋದು ಎಲ್ಲರಿಗೂ ಇದ್ದಾರ್ತಿ. ಮುಖ್ಯಮಂತ್ರಿ ಆಗ್ಬೇಕಂದ್ರೂ ಭಾಳ ಜನರು ಹೇಳ್ತಾರಲ್ವ, ಹಾಗೆ ನಾವು ಕೇಳಿದ್ದೀವಪ್ಪ. ಅದಕ್ಕೆ ಹೈಕಮಾಂಡ್ ನಿರ್ಣಯ ಮಾಡುತ್ತೆ, ಏನು ಮಾಡಬೇಕು ಅನ್ನೋದು ಮಾಡುತ್ತೆ. ಅವರು ಕೊಟ್ಟರೆ ತಗೊಳ್ತೀವಿ, ಕೊಡೋದ್ರು ಹಾಗೆ ಇರ್ತೀವಪ್ಪ, ಅಷ್ಟೇ. ಥ್ಯಾಂಕ್ ಯು. ಇದಿಷ್ಟು ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ಬಂದಂತಹ ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.